ಎಲ್ರಿಗೂ ನಮಸ್ಕಾರ. ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರ್ತೀನಿ. ಎಲ್ಲರೂ ಬಂದಿರೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ, ಅದಕ್ಕೆ ಸ್ವಾಗತ ಕೋರ್ತೀನಿ. ಸಾಕಾ? ಆಯ್ತು. ಮೊದಲನೇದಾಗಿ ಸಕ್ಕರೆ ಕಾರ್ಖಾನೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂದ್ಬಿಟ್ಟು ನಾನು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸ್ತೀನಿ. ಶ್ರೀ ಅಪ್ಪಾಸಾಹೇಬ್ ಪಾಟೀಲ್, ಚೆನ್ನಪ್ಪ ಪಾಟೀಲ್ ಪ್ರಧಾನ ವ್ಯವಸ್ಥಾಪಕರು, ಇವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಇದೆ ಅಂದ್ಬಿಟ್ಟು ಶುಗರ್ ಫ್ಯಾಕ್ಟ್ರಿಗೆ ಸುಮಾರು 40 ಕೋಟಿ ನಷ್ಟ ಉಂಟು ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರ ಮೇಲೆ ಆರೋಪ ಹೊರಿಸಿ 20ನೇ ತಾರೀಕು 1ನೇ ತಿಂಗಳು 2025ರಲ್ಲಿ ದೂರು ಅರ್ಜಿ ಸಲ್ಲಿಸಿರ್ತೀನಿ. ಒಂದು ಕಾಪಿ ಮಾತ್ರ ಕೊಡಪ್ಪ ಇಲ್ಲಿ. ಅರ್ಜಿ ಸಲ್ಲಿಸಿದ ನಂತರ 21/2025ರಲ್ಲಿ ಜಿಲ್ಲಾಧಿಕಾರಿಗೆ ದೂರು ಸಲ್ಲಿಸಿರ್ತೀನಿ. ದೂರು ಸಲ್ಲಿಸಿನಾದ್ಮೇಲೆ 1/2/2025ರಂದು ಪ್ರಸ್ತುತ ಮೈಸೂಗರ್ ಸಕ್ಕರೆ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಅವರು ಸೂಚನೆ ಕೊಡ್ತಾರೆ. ಶಿವಕುಮಾರ್ ಅವ್ರಿಗೆ ನೀವು ಮಾಹಿತಿ ಕೊಡಿ, ಇದಕ್ಕೆ ಅವ್ರಿಗೆ ಹಿಂಬರ ಕೊಡಿ ಅಂತ ಸೂಚಿಸ್ತಾರೆ. ಅದಾನಂತರ ಅದೇ ಜಿಲ್ಲಾಧಿಕಾರಿಗಳು 13/2/2025ರಲ್ಲಿ ಸರ್ಕಾರದ ಸಕ್ಕರೆ ಕಾರ್ಖಾನೆಯ ಮುಖ್ಯಸ್ಥರಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ ಅವ್ರಿಗೆ ಇನ್ನೊಂದು ಲೆಟ್ರ್ ಹಾಕ್ತಾರೆ. ಈ ಸಂಬಂಧ ಏನು ಅವ್ಯವಹಾರ ನಡೆದಿದೆ, ಈ ಸಂಬಂಧ ಕ್ರಮ ತೆಗೆದುಕೊಂಡು ವರದಿ ಸಲ್ಲಿಸಿ ಅಂತ ಕೊಟ್ಟಿರ್ತಾರೆ. ಇಷ್ಟಾದ ಮೇಲೂ ಸುಮಾರು 2 ತಿಂಗಳಾದರೂ ಅರ್ಜಿ ಕೊಟ್ಟು 2 ತಿಂಗಳು ಮೇಲಾದರೂ ಯಾವುದೇ ಉತ್ತರ ಬರದೆ ಇಷ್ಟೊಂದು ಭ್ರಷ್ಟಾಚಾರ ನಡೆದಬೇಕಾದ್ರೆ ನಮ್ಮ ಮನಸ್ಸು ಸುಮ್ಮನೆ ಕೂತ್ಕೊಂಡ್ರೆ, ಕೆಲವ್ರಿಗೆಲ್ಲೋ ಇವರು ಸುಮ್ಮನೆ ಕೂತವ್ರೆ, ಇವರು ವ್ಯಾಪಾರಕ್ಕಿದ್ದಾರೆ ಅಂತ ಒಂದು ದೃಷ್ಟಿ ಹುಟ್ಟುಬಿಡುತ್ತೆ ಅಂತ ನಾನು ಒಂದು ನಿರ್ಧಾರಕ್ಕೆ ಬಂದು ಈ ಪತ್ರಿಕಾ ಪ್ರಕಟಣೆ ಇನ್ನೊಂದು ಸರಿ ಮಾಧ್ಯಮ ಮುಖಾಂತರ ನಮ್ಮ ಇನ್ನೊಂದು ಸ್ವಲ್ಪ ಆರೋಪಗಳು ಏನಿದೆ, ಏನು ತೊಂದರೆಗಳಿದೆ, ಏನು ಸರಿಪಡಿಸ್ಕೋಬೇಕು ಅನ್ನೋಂಥ ಇಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದಾದ ಮೇಲೆ ಸಭೆ ಮಂಡಳಿಲಿ ತೀರ್ಮಾನ ಮಾಡಿರ್ತಾರೆ. 2023-22ನೇ ಸಾಲಲ್ಲಿ 23-23ನೇ ಸಾಲಲ್ಲಿ ಸಕ್ಕರೆ ಮತ್ತು ಕಾಕಂಬಿ ಮತ್ತು ವಿದ್ಯುತ್ ಆಮದಿನಿಂದ ಕಾರ್ಖಾನೆಗೆ ನಷ್ಟ ಉಂಟಾಗಿ ಸದರಿ ವಿಷಯಕ್ಕೆ ತಾಂತ್ರಿಕ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಅಪ್ಪಾಸಾಹೇಬ್ ಪಾಟೀಲ್ ಅವರಿಗೆ ನೋಟಿಸ್ ಜಾರಿ ಮಾಡಿ ಅವರ ವಿಚಾರಣೆ ನಡೆಸಿ ವಸಂತ್ ದಾದಾ ಸಕ್ಕರೆ ಸಂಸ್ಥೆ ಪುಣೆ ಶ್ರೀ ಶಾಸ್ತ್ರಿ ಜಂಟಿ ಅವರು ತಾಂತ್ರಿಕ ಸಲಹೆಗಾರ ವರದಿ ಪಡೆಯಲು ಸೂಚನೆ ಮಾಡಿರ್ತಾರೆ. ಅವತ್ತು ಅಧ್ಯಕ್ಷರಿರುವಂಥವರು ಸೂಚನೆ ಮಾಡಿರ್ತಾರೆ. ಅದು ಒಂದು ಸಂಸ್ಥೆ, ಹೌದೌದು, ಸಕ್ಕರೆ ಅದು ಮಹಾರಾಷ್ಟ್ರ ಕಂಪ್ನಿ, ಮಹಾರಾಷ್ಟ್ರದ್ದು ಕಂಪ್ನಿ. ಅದು ತೀರ್ಮಾನಿಸಿ ಅದು ಆ ಕಂಪ್ನಿಗೆ ಹೊಣೆ ಕೊಟ್ಟಿರ್ತಾರೆ. ಆದರೆ ಏನಾಗುತ್ತೆ, ಅದು ಆ ವರದಿನ ಬಂದ ಮೇಲೆ ಏನು ಅಡ್ಜಸ್ಟ್ಮೆಂಟ್ ಆಯಿತು ಅದನ್ನು ಅಲ್ಲೇ ಬಿಟ್ಬಿಟ್ರು. ತಿರ್ಗಿ ಅದನ್ನು ಅಲ್ಲಿಗೆ ಏನು ಮುಂದಕ್ಕೆ ಕರೆಸಲಿಲ್ಲ, ಅದನ್ನ ಅಲ್ಲೇ ಸ್ಟಾಪ್ ಮಾಡಿದ್ರು. ಅದಾದಮೇಲೆ ಜೂನ್ ಮತ್ತು ಮೇ ತಿಂಗಳಲ್ಲಿ 2023ನೇ ಸಾಲದಲ್ಲಿ ಸಕ್ಕರೆ ಮಾರಾಟ ಮಾಡಬೇಕಾಗಿತ್ತು. ಆಗ ಸಕ್ಕರೆ ಮಾರಾಟ ಮಾಡಿದರೆ ನಮ್ಮ ಸಕ್ಕರೆ ಕಾರ್ಖಾನೆಗೆ 4,25,00,000 ಉಳಿತಾಯ ಆಯ್ತಿತ್ತು, ಹೆಚ್ಚು ಆದಾಯ ಆಯ್ತಿತ್ತು. ಆದರೆ 2 ತಿಂಗಳು ವಿಳಂಬ ಮಾಡಿದ್ರು ಇವರು. ಆ ವಿಳಂಬ ಮಾಡಿದ ಯಾರ್ಯಾರು ಅಕ್ಕಪಕ್ಕ ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ ಇವ್ರ ಜೊತೆ ಎಲ್ಲ ಇದು ಮಾಡ್ಕೊಂಡು ಒಪ್ಪಂದ ಮಾಡ್ಕೊಂಡು ಅದನ್ನು ಕೈ ಬಿಟ್ಟು ಅದನ್ನು ಹಾಳು ಮಾಡಿದ್ರು. ಅಲ್ಲೊಂದು 4,500 ಕೋಟಿ ಲಾಸ್ ಮಾಡಿದ್ರು. ಅದಾದ ಮೇಲೆ ಅಧ್ಯಕ್ಷರ ವಾಹನಕ್ಕೆ ಕನಿಷ್ಠ ಸರ್ಕಾರದಿಂದ ಏನಿರ್ತದೆ ನಿಯಮಾನುಸಾರ ನಿಗಮ ಮಂಡಳಿ, ಯಾವುದೇ ನಿಗಮ ಮಂಡಳಿಯವ್ರಿಗೆ ಕನಿಷ್ಠ ತಿಂಗಳಿಗೆ ಒಂದು 300 ಲೀಟ್ರು ತಗೋಬೇಕು ಅಂತ ಇದೆ, ಈಗಲೂ ಇದೆ. ಹೆಚ್ಚು ಮಾಡಿಲ್ಲ, ಅದು ಹೆಚ್ಚು ಮಾಡಿದ್ಮೇಲೆ ಅವ್ರು ತಗೊಳ್ಳಿ, ನಮಗೇನು ಅಧ್ಯಕ್ಷರು ಎಷ್ಟಾರು ತಗೊಳ್ಳಿ ಅದಲ್ಲ. ಆದರೆ ನಿಯಮ ಮೀರಿ 400 ಲೀಟ್ರು 500 ಲೀಟ್ರು ಈ ಥರ ಎಲ್ಲ ತೊಗೊಂಡಿದ್ದಾರೆ. ಅದಕ್ಕೆ ನಿಮ್ಗೆ ದಾಖಲಾತಿನೂ ನಾನು ಕೊಡ್ತೀನಿ ಬೇಕಂದರೆ. ಆಮೇಲೆ CCTVನ ಟೆಂಡರ್ ಕರೆದೇ ಇಲ್ಲ, ಅವರು ಅಳವಡಿಸ್ಬಿಟ್ಟಿದ್ದಾರೆ. ಟೆಂಡರ್ ಏನೂ ಕರೆಯಲ್ಲ, ಒಂದು ಫೋನ್ ಮಾಡಿದ್ರೆ CCTV ತಗೊಂಡೋಗಿ ಅಳವಡಿಸ್ಬಿಡೋದು. ಅಳವಡಿಸಿ 2 ತಿಂಗಳಾದ್ಮೇಲೆ ಟೆಂಡರ್ ಕರೆದವ್ರೆ. ಇಂತಕ್ಕಿಂತ ಭ್ರಷ್ಟಾಚಾರ ಬೇಕೇನ್ರಿ? ಪ್ರಶ್ನೆ ಯಾರು ಮಾಡ್ತಾಯಿದ್ದಾರೆ? ಮಾಡಲ್ಲ. ಅಧ್ಯಕ್ಷರು, ಆಡಳಿತ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕಿಗೆ ಅಧ್ಯಕ್ಷರಿಗೂ ಸಂಬಂಧನೇ ಇಲ್ಲ.
ಅಧಿಕಾರಿಗಳನ್ನ ಫ್ರೀಯಾಗಿ ಬಿಡ್ಬೇಕು ಅಧ್ಯಕ್ಷರು, ಅವರ ಕೆಲಸ ಅವ್ರು ಮಾಡ್ತಾರೆ. ಅವ್ರ ಅಧಿಕಾರಿಗಳು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳೋ ಅಧಿಕಾರ ಅಧ್ಯಕ್ಷರಿಗಿರ್ತದೆ. ತಪ್ಪೇ ಮಾಡದೇ ಇರೋ ಅಧಿಕಾರಿಗಳಿಗೆ ಕ್ರಮ ತಗೋತಾರೆ. ತಪ್ಪು ಮಾಡೋರೆ ಅಂತ ದೂರು ಕೊಟ್ಟ ಅಪ್ಪಾಸಾಹೇಬ್ ಪಾಟೀಲ್ ಅವ್ರಿಗೆ ಇವರು ರೆಡ್ ಕಾರ್ಪೆಟ್ ಹಾಕಿ ಅವ್ರಿಗೆ ಉನ್ನತ ಸ್ಥಾನ ಕೊಡೋಕ್ಕೆ, ಈಗ ಇನ್ನು ಸ್ವಲ್ಪ ದಿವಸದಲ್ಲೇ ನಾವೇನಾದರೂ ದೂರ ಅರ್ಜಿ ಕೊಡಲಿಲ್ಲ ಅಂದರೆ ಅವರು MD ಮಾಡೋರಿಗೆ ಅವ್ರನ್ನ, ಆ ಪರಿಸ್ಥಿತಿಲಿ ಇತ್ತದು. ಆಮೇಲೆ ಪ್ರಸ್ತುತ ಆಡಳಿತ ಅಧಿಕಾರಿನ ಬರೀ ಬಂದು 7 ತಿಂಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಯಾಕೆ ಮಾಡವ್ರೆ ಅಂದರೆ 100 ಕೋಟಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ. ಆ 100 ಕೋಟಿ ಬಂದ ಮೇಲೆ ಇವರು ಉಂಡೆನಾಮ ತಿಕ್ಕಕ್ಕಾಗಲ್ವಲ್ಲ, ಮಂಡ್ಯ ಜನಕ್ಕೆ ಉಂಡೆನಾಮ ತಿಕ್ಕಕ್ಕಾಗಲ್ಲ. ಒಳ್ಳೆ ಅಧಿಕಾರಿ ಇದ್ದರೆ ಇವ್ರಿಗೆ ಬೇಕು ಅಂದವರು ಬ್ರೋಕರ್ ಅಂತ ಅಧಿಕಾರಿಗಳು, ಮಧ್ಯವರ್ತಿ ಇರೋಂಥ ಅಧಿಕಾರಿಗಳು ಬಂದರೆ ಆರಾಮಾಗಿ ಇವರು ಕೆಲಸ ಮಾಡ್ಕೋಬೋದು, ಕಮಿಷನ್ ಹೊಡಿಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡಿದ್ದಾರೆ. ವನಜಾಶ್ರೀ ಅಂತ. ಆದರೆ ಅವರು ಧೈರ್ಯ ಮಾಡಿ ಈ ಮಂಡ್ಯದ ಮಣ್ಣಿನ ಮಗಳಾಗಿ ಅವರು ಏನು ತಗೊಂಡಿದ್ದಾರೆ ಅಂದರೆ ಸರ್ಕಾರದ ವಿರುದ್ಧ, ಅವರ ಆದೇಶದ ವಿರುದ್ಧ ತಡೆಯಾಜ್ಞೆ ತಂದಿದ್ದಾರೆ. ಅವರು ಇದರೀಗ ಪ್ರಸ್ತುತ ಅವ್ರು ವರ್ಗಾವಣೆ ಮಾಡಿದ್ರು, ನಮಗೆ ವರ್ಗಾವಣೆ ಲೆಟ್ರ್ ಕೊಡ್ತೀನಿ, ಆದರೂ ಈಗ ಅವರು ಆಡಳಿತದಲ್ಲಿ ಇದ್ದಾರೆ ಅವರು. ಇದನ್ನು ನಾನು